ನಮಸ್ಕಾರ. ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ಸುಹಾಸ್ ಶೆಟ್ಟಿ ಹತ್ಯೆಯ ಕಿಚ್ಚು ವಿಚಾರದಲ್ಲಿ ಕೊನೆಗೂ ಪೊಲೀಸರು ಎಚ್ಚೆತ್ತುಕೊಂಡಿದ್ದಾರೆ. ಇದನ್ನು ಎಚ್ಚೆತ್ತುಕೊಳ್ಳೋದು ಅಂತ ಕರೀಬೇಕೋ ಅಥವಾ ಒನ್ ಸೈಡೆಡೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಅಂತೂ ಪೊಲೀಸರು ಒಂದಷ್ಟು ಎಫ್ಐಆರ್ಗಳನ್ನು ದಾಖಲು ಮಾಡಿದ್ದಾರೆ, ಒಂದಷ್ಟು ಪ್ರಕರಣಗಳನ್ನು ದಾಖಲು ಮಾಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಯಾರೆಲ್ಲ ದ್ವೇಷ ಕಾರುವ ಪೋಸ್ಟ್ಗಳನ್ನು ಹಾಕಿದ್ದಾರೆ ಅಂಥ ಪೋಸ್ಟ್ಗಳು, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಪೋಸ್ಟ್ ಯಾವುದೆಲ್ಲ ಇದೆ ಅದರ ವಿರುದ್ಧ ಬೇರೆ ಬೇರೆ ಠಾಣೆಗಳಲ್ಲಿ ಎಫ್ಐಆರ್ ದಾಖಲಾಗಿದೆ. ಅದು ಮುಲ್ಕಿ, ಮೂಡಬಿದ್ರೆ, ಕಾವೂರು ಠಾಣೆಗಳಲ್ಲಿ ಎಫ್ಐಆರ್ ದಾಖಲಾಗಿದೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಪೋಸ್ಟ್ಗಳ ವಿರುದ್ಧ. ಇದೇ ಒಂದು ಕ್ವಿಕ್ನೆಸ್ ಅನ್ನ ಈ ಹಿಂದೆ ಏನು ಇನ್ಸ್ಟಾಗ್ರಾಂನಲ್ಲಿ ಸುಹಾಸ್ ಶೆಟ್ಟಿ ವಿರುದ್ಧ ಆತನನ್ನ ಫಿನಿಶ್ ಮಾಡ್ತೀವಿ ಅಂತ ಪೋಸ್ಟ್ ಹಾಕಿದ್ರು, ಆ ವಿಚಾರದಲ್ಲಿ ಇಂಥದ್ದೇ ಒಂದು ಕ್ವಿಕ್ನೆಸ್ ಅನ್ನ ಯಾಕೆ ತೋರಿಸಿಲ್ಲ ಪೊಲೀಸರು? ನೋಡಿ, ಇದರಲ್ಲಿ ಈ ಸುಹಾಸ್ ಶೆಟ್ಟಿ ಪರವಾಗಿ ದ್ವೇಷ ಕಾರುವ ಪೋಸ್ಟ್ಗಳನ್ನು ಯಾರೆಲ್ಲ ಹಾಕಿದ್ರು ಅಂಥವರ ವಿರುದ್ಧ ನೇರವಾಗಿ ಎಫ್ಐಆರ್ ದಾಖಲು ಮಾಡ್ತಾರೆ. ಅದೇ ಒಂದು ಏನು ಆಕ್ಷನ್ ಅನ್ನ ಅವತ್ತು ಸುಹಾಸ್ ಶೆಟ್ಟಿಯನ್ನ ನಾವು ಫಿನಿಶ್ ಮಾಡ್ತೇವೆ ಅಂತ ಹಾಕಿದ ಪೋಸ್ಟ್ ಏನಿತ್ತಲ್ಲ ಅದಲ್ಲಿ ಯಾಕೆ ಹಾಕಿಲ್ಲ? ಪ್ರತಿರೋಧ ಅಪರಾಧವಲ್ಲ ಅಂತ ಪೋಸ್ಟ್ ಮಾಡಿದಂತಹ ಖಾತೆಗಳ ವಿರುದ್ಧ ಎಫ್ಐಆರ್ನ ದಾಖಲು ಮಾಡಿದ್ದಾರೆ. ಜಾಲತಾಣದ ಮೇಲೆ ಈಗ ಖಾಕಿ ಕಣ್ಣಿಟ್ಟಿದ್ದಾರೆ. ಇದೇ ಕಣ್ಣನ್ನ ಸುಹಾಸ್ ಶೆಟ್ಟಿ ಹತ್ಯೆ ಆಗೋದಕ್ಕೂ ಮುಂಚೆ ಇಟ್ಟಿದ್ರೆ ಒಂದು ಜೀವ ಉಳಿತಿತ್ತಲ್ಲ ಸ್ವಾಮಿ ಅನ್ನೋದು ನಮ್ಮ ಪ್ರಶ್ನೆ. ಒಬ್ರಿಗೊಂಥರ ಒಂದ್ ಕಣ್ಣಿಗೆ ಸುಣ್ಣ, ಒಂದ್ ಕಣ್ಣಿಗೆ ಬೆಣ್ಣೆ ಮಾಡ್ತಾ ಇದ್ದಾರಾ ಕರ್ನಾಟಕ ಪೊಲೀಸರು? ನಮಸ್ಕಾರ. ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ಸುಹಾಸ್ ಶೆಟ್ಟಿ ಹತ್ಯೆಯ ಕಿಚ್ಚು ವಿಚಾರದಲ್ಲಿ ಕೊನೆಗೂ ಪೊಲೀಸರು ಎಚ್ಚೆತ್ತುಕೊಂಡಿದ್ದಾರೆ. ಇದನ್ನು ಎಚ್ಚೆತ್ತುಕೊಳ್ಳೋದು ಅಂತ ಕರೀಬೇಕೋ ಅಥವಾ ಒನ್ ಸೈಡೆಡೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಅಂತೂ ಪೊಲೀಸರು ಒಂದಷ್ಟು ಎಫ್ಐಆರ್ಗಳನ್ನು ದಾಖಲು ಮಾಡಿದ್ದಾರೆ, ಒಂದಷ್ಟು ಪ್ರಕರಣಗಳನ್ನು ದಾಖಲು ಮಾಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಯಾರೆಲ್ಲ ದ್ವೇಷ ಕಾರುವ ಪೋಸ್ಟ್ಗಳನ್ನು ಹಾಕಿದ್ದಾರೆ ಅಂಥ ಪೋಸ್ಟ್ಗಳು, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಪೋಸ್ಟ್ ಯಾವುದೆಲ್ಲ ಇದೆ ಅದರ ವಿರುದ್ಧ ಬೇರೆ ಬೇರೆ ಠಾಣೆಗಳಲ್ಲಿ ಎಫ್ಐಆರ್ ದಾಖಲಾಗಿದೆ. ಅದು ಮುಲ್ಕಿ, ಮೂಡಬಿದ್ರೆ, ಕಾವೂರು ಠಾಣೆಗಳಲ್ಲಿ ಎಫ್ಐಆರ್ ದಾಖಲಾಗಿದೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಪೋಸ್ಟ್ಗಳ ವಿರುದ್ಧ. ಇದೇ ಒಂದು ಕ್ವಿಕ್ನೆಸ್ ಅನ್ನ ಈ ಹಿಂದೆ ಏನು ಇನ್ಸ್ಟಾಗ್ರಾಂನಲ್ಲಿ ಸುಹಾಸ್ ಶೆಟ್ಟಿ ವಿರುದ್ಧ ಆತನನ್ನ ಫಿನಿಶ್ ಮಾಡ್ತೀವಿ ಅಂತ ಪೋಸ್ಟ್ ಹಾಕಿದ್ರು, ಆ ವಿಚಾರದಲ್ಲಿ ಇಂಥದ್ದೇ ಒಂದು ಕ್ವಿಕ್ನೆಸ್ ಅನ್ನ ಯಾಕೆ ತೋರಿಸಿಲ್ಲ ಪೊಲೀಸರು? ನೋಡಿ, ಇದರಲ್ಲಿ ಈ ಸುಹಾಸ್ ಶೆಟ್ಟಿ ಪರವಾಗಿ ದ್ವೇಷ ಕಾರುವ ಪೋಸ್ಟ್ಗಳನ್ನು ಯಾರೆಲ್ಲ ಹಾಕಿದ್ರು ಅಂಥವರ ವಿರುದ್ಧ ನೇರವಾಗಿ ಎಫ್ಐಆರ್ ದಾಖಲು ಮಾಡ್ತಾರೆ. ಅದೇ ಒಂದು ಏನು ಆಕ್ಷನ್ ಅನ್ನ ಅವತ್ತು ಸುಹಾಸ್ ಶೆಟ್ಟಿಯನ್ನ ನಾವು ಫಿನಿಶ್ ಮಾಡ್ತೇವೆ ಅಂತ ಹಾಕಿದ ಪೋಸ್ಟ್ ಏನಿತ್ತಲ್ಲ ಅದಲ್ಲಿ ಯಾಕೆ ಹಾಕಿಲ್ಲ? ಪ್ರತಿರೋಧ ಅಪರಾಧವಲ್ಲ ಅಂತ ಪೋಸ್ಟ್ ಮಾಡಿದಂತಹ ಖಾತೆಗಳ ವಿರುದ್ಧ ಎಫ್ಐಆರ್ನ ದಾಖಲು ಮಾಡಿದ್ದಾರೆ. ಜಾಲತಾಣದ ಮೇಲೆ ಈಗ ಖಾಕಿ ಕಣ್ಣಿಟ್ಟಿದ್ದಾರೆ. ಇದೇ ಕಣ್ಣನ್ನ ಸುಹಾಸ್ ಶೆಟ್ಟಿ ಹತ್ಯೆ ಆಗೋದಕ್ಕೂ ಮುಂಚೆ ಇಟ್ಟಿದ್ರೆ ಒಂದು ಜೀವ ಉಳಿತಿತ್ತಲ್ಲ ಸ್ವಾಮಿ ಅನ್ನೋದು ನಮ್ಮ ಪ್ರಶ್ನೆ. ಒಬ್ರಿಗೊಂಥರ ಒಂದ್ ಕಣ್ಣಿಗೆ ಸುಣ್ಣ, ಒಂದ್ ಕಣ್ಣಿಗೆ ಬೆಣ್ಣೆ ಮಾಡ್ತಾ ಇದ್ದಾರಾ ಕರ್ನಾಟಕ ಪೊಲೀಸರು? ನಮಸ್ಕಾರ. ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ಸುಹಾಸ್ ಶೆಟ್ಟಿ ಹತ್ಯೆಯ ಕಿಚ್ಚು ವಿಚಾರದಲ್ಲಿ ಕೊನೆಗೂ ಪೊಲೀಸರು ಎಚ್ಚೆತ್ತುಕೊಂಡಿದ್ದಾರೆ. ಇದನ್ನು ಎಚ್ಚೆತ್ತುಕೊಳ್ಳೋದು ಅಂತ ಕರೀಬೇಕೋ ಅಥವಾ ಒನ್ ಸೈಡೆಡೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಅಂತೂ ಪೊಲೀಸರು ಒಂದಷ್ಟು ಎಫ್ಐಆರ್ಗಳನ್ನು ದಾಖಲು ಮಾಡಿದ್ದಾರೆ, ಒಂದಷ್ಟು ಪ್ರಕರಣಗಳನ್ನು ದಾಖಲು ಮಾಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಯಾರೆಲ್ಲ ದ್ವೇಷ ಕಾರುವ ಪೋಸ್ಟ್ಗಳನ್ನು ಹಾಕಿದ್ದಾರೆ ಅಂಥ ಪೋಸ್ಟ್ಗಳು, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಪೋಸ್ಟ್ ಯಾವುದೆಲ್ಲ ಇದೆ ಅದರ ವಿರುದ್ಧ ಬೇರೆ ಬೇರೆ ಠಾಣೆಗಳಲ್ಲಿ ಎಫ್ಐಆರ್ ದಾಖಲಾಗಿದೆ. ಅದು ಮುಲ್ಕಿ, ಮೂಡಬಿದ್ರೆ, ಕಾವೂರು ಠಾಣೆಗಳಲ್ಲಿ ಎಫ್ಐಆರ್ ದಾಖಲಾಗಿದೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಪೋಸ್ಟ್ಗಳ ವಿರುದ್ಧ. ಇದೇ ಒಂದು ಕ್ವಿಕ್ನೆಸ್ ಅನ್ನ ಈ ಹಿಂದೆ ಏನು ಇನ್ಸ್ಟಾಗ್ರಾಂನಲ್ಲಿ ಸುಹಾಸ್ ಶೆಟ್ಟಿ ವಿರುದ್ಧ ಆತನನ್ನ ಫಿನಿಶ್ ಮಾಡ್ತೀವಿ ಅಂತ ಪೋಸ್ಟ್ ಹಾಕಿದ್ರು, ಆ ವಿಚಾರದಲ್ಲಿ ಇಂಥದ್ದೇ ಒಂದು ಕ್ವಿಕ್ನೆಸ್ ಅನ್ನ ಯಾಕೆ ತೋರಿಸಿಲ್ಲ ಪೊಲೀಸರು? ನೋಡಿ, ಇದರಲ್ಲಿ ಈ ಸುಹಾಸ್ ಶೆಟ್ಟಿ ಪರವಾಗಿ ದ್ವೇಷ ಕಾರುವ ಪೋಸ್ಟ್ಗಳನ್ನು ಯಾರೆಲ್ಲ ಹಾಕಿದ್ರು ಅಂಥವರ ವಿರುದ್ಧ ನೇರವಾಗಿ ಎಫ್ಐಆರ್ ದಾಖಲು ಮಾಡ್ತಾರೆ. ಅದೇ ಒಂದು ಏನು ಆಕ್ಷನ್ ಅನ್ನ ಅವತ್ತು ಸುಹಾಸ್ ಶೆಟ್ಟಿಯನ್ನ ನಾವು ಫಿನಿಶ್ ಮಾಡ್ತೇವೆ ಅಂತ ಹಾಕಿದ ಪೋಸ್ಟ್ ಏನಿತ್ತಲ್ಲ ಅದಲ್ಲಿ ಯಾಕೆ ಹಾಕಿಲ್ಲ? ಪ್ರತಿರೋಧ ಅಪರಾಧವಲ್ಲ ಅಂತ ಪೋಸ್ಟ್ ಮಾಡಿದಂತಹ ಖಾತೆಗಳ ವಿರುದ್ಧ ಎಫ್ಐಆರ್ನ ದಾಖಲು ಮಾಡಿದ್ದಾರೆ. ಜಾಲತಾಣದ ಮೇಲೆ ಈಗ ಖಾಕಿ ಕಣ್ಣಿಟ್ಟಿದ್ದಾರೆ. ಇದೇ ಕಣ್ಣನ್ನ ಸುಹಾಸ್ ಶೆಟ್ಟಿ ಹತ್ಯೆ ಆಗೋದಕ್ಕೂ ಮುಂಚೆ ಇಟ್ಟಿದ್ರೆ ಒಂದು ಜೀವ ಉಳಿತಿತ್ತಲ್ಲ ಸ್ವಾಮಿ ಅನ್ನೋದು ನಮ್ಮ ಪ್ರಶ್ನೆ.
ಒಬ್ರಿಗೊಂಥರ ಒಂದ್ ಕಣ್ಣಿಗೆ ಸುಣ್ಣ ಒಂದ್ ಕಣ್ಣಿಗೆ ಬೆಣ್ಣೆ ಮಾಡ್ತಾ ಇದ್ದಾರಾ ಕರ್ನಾಟಕ ಪೊಲೀಸರು? ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ಸುಹಾಸ್ ಶೆಟ್ಟಿ ಹತ್ಯೆಯ ಕಿಚ್ಚು ವಿಚಾರದಲ್ಲಿ ಕೊನೆಗೂ ಪೊಲೀಸರು ಎಚ್ಚೆತ್ತುಕೊಂಡಿದ್ದಾರೆ. ಇದನ್ನ ಎಚ್ಚೆತ್ತುಕೊಳ್ಳೋದು ಅಂತ ಕರೀಬೇಕು ಅಥವಾ ಒನ್ ಸೈಡೆಡ್ ಗೊತ್ತಿಲ್ಲ. ಒಟ್ಟಿನಲ್ಲಿ ಅಂತೂ ಪೊಲೀಸರು ಒಂದಷ್ಟು ಎಫ್ಐಆರ್ ಗಳನ್ನ ದಾಖಲು ಮಾಡಿದ್ದಾರೆ, ಒಂದಷ್ಟು ಪ್ರಕರಣಗಳನ್ನ ದಾಖಲು ಮಾಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಯಾರೆಲ್ಲ ದ್ವೇಷ ಕಾರುವ ಪೋಸ್ಟ್ ಗಳನ್ನ ಹಾಕಿದ್ದಾರೆ, ಅಂಥ ಪೋಸ್ಟ್ಗಳು ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಪೋಸ್ಟ್ ಯಾವ್ದೆಲ್ಲ ಇದೆ ಅದರ ವಿರುದ್ಧ ಬೇರೆ ಬೇರೆ ಠಾಣೆಗಳಲ್ಲಿ ಎಫ್ಐಆರ್ ದಾಖಲಾಗಿದೆ. ಅದು ಮುಲ್ಕಿ, ಮೂಡಬಿದ್ರೆ, ಕಾವೂರು ಠಾಣೆಗಳಲ್ಲಿ ಎಫ್ಐಆರ್ ದಾಖಲಾಗಿದೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಪೋಸ್ಟ್ಗಳ ವಿರುದ್ಧ. ಇದೇ ಒಂದು ಕ್ವಿಕ್ನೆಸ್ ಅನ್ನ ಈ ಹಿಂದೆ ಏನು ಇನ್ಸ್ಟಾಗ್ರಾಂನಲ್ಲಿ ಸುಹಾಸ್ ಶೆಟ್ಟಿ ವಿರುದ್ಧ ಆತನನ್ನ ಫಿನಿಶ್ ಮಾಡ್ತೀವಿ ಅಂತ ಪೋಸ್ಟ್ ಹಾಕಿದ್ರು, ಆ ವಿಚಾರದಲ್ಲಿ ಇಂಥದ್ದೇ ಒಂದು ಕ್ವಿಕ್ನೆಸ್ ಅನ್ನ ಯಾಕೆ ತೋರಿಸಿಲ್ಲ ಪೊಲೀಸರು? ನೋಡಿ, ಇದರಲ್ಲಿ ಈ ಸುಹಾಸ್ ಶೆಟ್ಟಿ ಪರವಾಗಿ ದ್ವೇಷ ಕಾರುವ ಪೋಸ್ಟ್ಗಳನ್ನ ಯಾರೆಲ್ಲ ಹಾಕಿದ್ರು ಅಂಥವರ ವಿರುದ್ಧ ನೇರವಾಗಿ ಎಫ್ಐಆರ್ ದಾಖಲು ಮಾಡ್ತಾರೆ. ಅದೇ ಒಂದು ಏನು ಆಕ್ಷನ್ ಅನ್ನ ಅವತ್ತು ಸುಹಾಸ್ ಶೆಟ್ಟಿಯನ್ನ ನಾವು ಫಿನಿಶ್ ಮಾಡ್ತೇವೆ ಅಂತ ಹಾಕಿದ ಪೋಸ್ಟ್ ಏನಿತ್ತಲ್ಲ ಅದಲ್ಲಿ ಯಾಕೆ ಹಾಕಿಲ್ಲ? ಪ್ರತಿರೋಧ ಅಪರಾಧವಲ್ಲ ಅಂತ ಪೋಸ್ಟ್ ಮಾಡಿದಂತಹ ಖಾತೆಗಳ ವಿರುದ್ಧ ಎಫ್ಐಆರ್ನ ದಾಖಲು ಮಾಡಿದ್ದಾರೆ. ಜಾಲತಾಣದ ಮೇಲೆ ಈಗ ಖಾಕಿ ಕಣ್ಣಿಟ್ಟಿದ್ದಾರೆ. ಇದೇ ಕಣ್ಣನ್ನ ಸುಹಾಸ್ ಶೆಟ್ಟಿ ಹತ್ಯೆ ಆಗೋದಕ್ಕೂ ಮುಂಚೆ ಇಟ್ಟಿದ್ರೆ ಒಂದು ಜೀವ ಉಳಿತಿತ್ತಲ್ಲ ಸ್ವಾಮಿ ಅನ್ನೋದು ನಮ್ಮ ಪ್ರಶ್ನೆ. ಒಬ್ರಿಗೊಂಥರ ಒಂದ್ ಕಣ್ಣಿಗೆ ಸುಣ್ಣ ಒಂದ್ ಕಣ್ಣಿಗೆ ಬೆಣ್ಣೆ ಮಾಡ್ತಾ ಇದ್ದಾರಾ ಕರ್ನಾಟಕ ಪೊಲೀಸರು? ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ಸುಹಾಸ್ ಶೆಟ್ಟಿ ಹತ್ಯೆಯ ಕಿಚ್ಚು ವಿಚಾರದಲ್ಲಿ ಕೊನೆಗೂ ಪೊಲೀಸರು ಎಚ್ಚೆತ್ತುಕೊಂಡಿದ್ದಾರೆ. ಇದನ್ನ ಎಚ್ಚೆತ್ತುಕೊಳ್ಳೋದು ಅಂತ ಕರೀಬೇಕು ಅಥವಾ ಒನ್ ಸೈಡೆಡ್ ಗೊತ್ತಿಲ್ಲ. ಒಟ್ಟಿನಲ್ಲಿ ಅಂತೂ ಪೊಲೀಸರು ಒಂದಷ್ಟು ಎಫ್ಐಆರ್ ಗಳನ್ನ ದಾಖಲು ಮಾಡಿದ್ದಾರೆ, ಒಂದಷ್ಟು ಪ್ರಕರಣಗಳನ್ನ ದಾಖಲು ಮಾಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಯಾರೆಲ್ಲ ದ್ವೇಷ ಕಾರುವ ಪೋಸ್ಟ್ ಗಳನ್ನ ಹಾಕಿದ್ದಾರೆ, ಅಂಥ ಪೋಸ್ಟ್ಗಳು ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಪೋಸ್ಟ್ ಯಾವ್ದೆಲ್ಲ ಇದೆ ಅದರ ವಿರುದ್ಧ ಬೇರೆ ಬೇರೆ ಠಾಣೆಗಳಲ್ಲಿ ಎಫ್ಐಆರ್ ದಾಖಲಾಗಿದೆ. ಅದು ಮುಲ್ಕಿ, ಮೂಡಬಿದ್ರೆ, ಕಾವೂರು ಠಾಣೆಗಳಲ್ಲಿ ಎಫ್ಐಆರ್ ದಾಖಲಾಗಿದೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಪೋಸ್ಟ್ಗಳ ವಿರುದ್ಧ. ಇದೇ ಒಂದು ಕ್ವಿಕ್ನೆಸ್ ಅನ್ನ ಈ ಹಿಂದೆ ಏನು ಇನ್ಸ್ಟಾಗ್ರಾಂನಲ್ಲಿ ಸುಹಾಸ್ ಶೆಟ್ಟಿ ವಿರುದ್ಧ ಆತನನ್ನ ಫಿನಿಶ್ ಮಾಡ್ತೀವಿ ಅಂತ ಪೋಸ್ಟ್ ಹಾಕಿದ್ರು, ಆ ವಿಚಾರದಲ್ಲಿ ಇಂಥದ್ದೇ ಒಂದು ಕ್ವಿಕ್ನೆಸ್ ಅನ್ನ ಯಾಕೆ ತೋರಿಸಿಲ್ಲ ಪೊಲೀಸರು? ನೋಡಿ, ಇದರಲ್ಲಿ ಈ ಸುಹಾಸ್ ಶೆಟ್ಟಿ ಪರವಾಗಿ ದ್ವೇಷ ಕಾರುವ ಪೋಸ್ಟ್ಗಳನ್ನ ಯಾರೆಲ್ಲ ಹಾಕಿದ್ರು ಅಂಥವರ ವಿರುದ್ಧ ನೇರವಾಗಿ ಎಫ್ಐಆರ್ ದಾಖಲು ಮಾಡ್ತಾರೆ. ಅದೇ ಒಂದು ಏನು ಆಕ್ಷನ್ ಅನ್ನ ಅವತ್ತು ಸುಹಾಸ್ ಶೆಟ್ಟಿಯನ್ನ ನಾವು ಫಿನಿಶ್ ಮಾಡ್ತೇವೆ ಅಂತ ಹಾಕಿದ ಪೋಸ್ಟ್ ಏನಿತ್ತಲ್ಲ ಅದಲ್ಲಿ ಯಾಕೆ ಹಾಕಿಲ್ಲ? ಪ್ರತಿರೋಧ ಅಪರಾಧವಲ್ಲ ಅಂತ ಪೋಸ್ಟ್ ಮಾಡಿದಂತಹ ಖಾತೆಗಳ ವಿರುದ್ಧ ಎಫ್ಐಆರ್ನ ದಾಖಲು ಮಾಡಿದ್ದಾರೆ. ಜಾಲತಾಣದ ಮೇಲೆ ಈಗ ಖಾಕಿ ಕಣ್ಣಿಟ್ಟಿದ್ದಾರೆ. ಇದೇ ಕಣ್ಣನ್ನ ಸುಹಾಸ್ ಶೆಟ್ಟಿ ಹತ್ಯೆ ಆಗೋದಕ್ಕೂ ಮುಂಚೆ ಇಟ್ಟಿದ್ರೆ ಒಂದು ಜೀವ ಉಳಿತಿತ್ತಲ್ಲ ಸ್ವಾಮಿ ಅನ್ನೋದು ನಮ್ಮ ಪ್ರಶ್ನೆ. ಒಬ್ರಿಗೊಂಥರ ಒಂದ್ ಕಣ್ಣಿಗೆ ಸುಣ್ಣ ಒಂದ್ ಕಣ್ಣಿಗೆ ಬೆಣ್ಣೆ ಮಾಡ್ತಾ ಇದ್ದಾರಾ ಕರ್ನಾಟಕ ಪೊಲೀಸರು? ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ಸುಹಾಸ್ ಶೆಟ್ಟಿ ಹತ್ಯೆಯ ಕಿಚ್ಚು ವಿಚಾರದಲ್ಲಿ ಕೊನೆಗೂ ಪೊಲೀಸರು ಎಚ್ಚೆತ್ತುಕೊಂಡಿದ್ದಾರೆ. ಇದನ್ನ ಎಚ್ಚೆತ್ತುಕೊಳ್ಳೋದು ಅಂತ ಕರೀಬೇಕು ಅಥವಾ ಒನ್ ಸೈಡೆಡ್ ಗೊತ್ತಿಲ್ಲ. ಒಟ್ಟಿನಲ್ಲಿ ಅಂತೂ ಪೊಲೀಸರು ಒಂದಷ್ಟು ಎಫ್ಐಆರ್ ಗಳನ್ನ ದಾಖಲು ಮಾಡಿದ್ದಾರೆ, ಒಂದಷ್ಟು ಪ್ರಕರಣಗಳನ್ನ ದಾಖಲು ಮಾಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಯಾರೆಲ್ಲ ದ್ವೇಷ ಕಾರುವ ಪೋಸ್ಟ್ ಗಳನ್ನ ಹಾಕಿದ್ದಾರೆ, ಅಂಥ ಪೋಸ್ಟ್ಗಳು ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಪೋಸ್ಟ್ ಯಾವ್ದೆಲ್ಲ ಇದೆ ಅದರ ವಿರುದ್ಧ ಬೇರೆ ಬೇರೆ ಠಾಣೆಗಳಲ್ಲಿ ಎಫ್ಐಆರ್ ದಾಖಲಾಗಿದೆ. ಅದು ಮುಲ್ಕಿ, ಮೂಡಬಿದ್ರೆ, ಕಾವೂರು ಠಾಣೆಗಳಲ್ಲಿ ಎಫ್ಐಆರ್ ದಾಖಲಾಗಿದೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಪೋಸ್ಟ್ಗಳ ವಿರುದ್ಧ. ಇದೇ ಒಂದು ಕ್ವಿಕ್ನೆಸ್ ಅನ್ನ ಈ ಹಿಂದೆ ಏನು ಇನ್ಸ್ಟಾಗ್ರಾಂನಲ್ಲಿ ಸುಹಾಸ್ ಶೆಟ್ಟಿ ವಿರುದ್ಧ ಆತನನ್ನ ಫಿನಿಶ್ ಮಾಡ್ತೀವಿ ಅಂತ ಪೋಸ್ಟ್ ಹಾಕಿದ್ರು, ಆ ವಿಚಾರದಲ್ಲಿ ಇಂಥದ್ದೇ ಒಂದು ಕ್ವಿಕ್ನೆಸ್ ಅನ್ನ ಯಾಕೆ ತೋರಿಸಿಲ್ಲ ಪೊಲೀಸರು? ನೋಡಿ, ಇದರಲ್ಲಿ ಈ ಸುಹಾಸ್ ಶೆಟ್ಟಿ ಪರವಾಗಿ ದ್ವೇಷ ಕಾರುವ ಪೋಸ್ಟ್ಗಳನ್ನ ಯಾರೆಲ್ಲ ಹಾಕಿದ್ರು ಅಂಥವರ ವಿರುದ್ಧ ನೇರವಾಗಿ ಎಫ್ಐಆರ್ ದಾಖಲು ಮಾಡ್ತಾರೆ. ಅದೇ ಒಂದು ಏನು ಆಕ್ಷನ್ ಅನ್ನ ಅವತ್ತು ಸುಹಾಸ್ ಶೆಟ್ಟಿಯನ್ನ ನಾವು ಫಿನಿಶ್ ಮಾಡ್ತೇವೆ ಅಂತ ಹಾಕಿದ ಪೋಸ್ಟ್ ಏನಿತ್ತಲ್ಲ ಅದಲ್ಲಿ ಯಾಕೆ ಹಾಕಿಲ್ಲ? ಪ್ರತಿರೋಧ ಅಪರಾಧವಲ್ಲ ಅಂತ ಪೋಸ್ಟ್ ಮಾಡಿದಂತಹ ಖಾತೆಗಳ ವಿರುದ್ಧ ಎಫ್ಐಆರ್ನ ದಾಖಲು ಮಾಡಿದ್ದಾರೆ.
ಜಾಲತಾಣದ ಮೇಲೆ ಈಗ ಖಾಕಿ ಕಣ್ಣಿಟ್ಟಿದ್ದಾರೆ. ಇದೇ ಕಣ್ಣನ್ನ ಸುಹಾಸ್ ಶೆಟ್ಟಿ ಹತ್ಯೆ ಆಗೋದಕ್ಕೂ ಮುಂಚೆ ಇಟ್ಟಿದ್ರೆ ಒಂದ್ ಜೀವ ಉಳಿತಿತ್ತಲ್ಲ ಸ್ವಾಮಿ ಅನ್ನೋದು ನಮ್ಮ ಪ್ರಶ್ನೆ. ಒಬ್ರಿಗೊಂಥರ ಒಂದ್ ಕಣ್ಣಿಗೆ ಸುಣ್ಣ ಒಂದ್ ಕಣ್ಣಿಗೆ ಬೆಣ್ಣೆ ಮಾಡ್ತಾ ಇದ್ದಾರಾ ಕರ್ನಾಟಕ ಪೊಲೀಸರು?